ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮೋಟಿವೇಟರ್. ಸ್ನೇಹಿತರೆ, ನಾವು ಶಾರೀರಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿದ್ದರೆ ನಾವು ಸಂತೋಷವಾಗಿರ್ತೀವಿ. ನಮ್ಮ ಶಾರೀರಿಕ ಆರೋಗ್ಯ ನಮ್ಮ ಊಟ ಮತ್ತು ಡೈಲಿ ಆ್ಯಕ್ಟಿವಿಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನಮ್ಮ ಕೈಯಲ್ಲಿರುತ್ತೆ. ಯಾವುದಾದ್ರೂ ಊಹಿಸದೆ ಬರುವ ತೊಂದರೆಗಳು ಬಿಟ್ಟು ಒಂದು ವೇಳೆ ಆ ರೀತಿ ಯಾವುದೇ ತೊಂದರೆಗಳು ಎದುರಾದರೂ ನಾವು ಮಾನಸಿಕವಾಗಿ ದೃಢವಾಗಿದ್ದರೆ ಆ ಕಷ್ಟವೆಲ್ಲವೂ ನಿಮ್ಮ ಮುಂದೆ ಚಿಕ್ಕದಾಗ್ದೋಗುತ್ತೆ. ಹೌದು, ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಸಾಮರ್ಥ್ಯನಾಗಿದ್ದು ಅವನ ಎಮೋಷನ್ಸ್ನ ಕಂಟ್ರೋಲ್ ಮಾಡಿದ್ರೆ ಮಾನಸಿಕ ಆರೋಗ್ಯ, ವ್ಯಾಪಾರ ಅಥವಾ ವೃತ್ತಿಪರ ಮತ್ತು ಸಾಮಾಜಿಕವಾಗಿ ಯಶಸ್ವಿ ವ್ಯಕ್ತಿಯಾಗಿರ್ತಾನೆ. ಈ ಸಮಾಜದಲ್ಲಿ ಗೌರವ ಕೂಡ ಲಭಿಸುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮಾನಸಿಕವಾಗಿ ತೃಪ್ತಿಯಿಂದ ಜೀವನ ನಡೆಸಬಹುದು, ಸಂತೋಷವಾದ ಜೀವನ ಸಹ ನಡೆಸಬಹುದು. ಈ ಬಾಹ್ಯ ಪ್ರಪಂಚದಿಂದ ಯಾವುದೇ ವೈರಸ್ ನಮ್ಮ ದೇಹಕ್ಕೆ ಸೋಂಕಿದ್ರೆ ಅದನ್ನು ಎದುರಿಸೋದಕ್ಕೆ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ತುಂಬ ಮುಖ್ಯ. ಈ ಇಮ್ಯುನಿಟಿ ಪವರ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ನಾವು ವ್ಯಾಕ್ಸಿನೇಷನ್ ಮತ್ತು ಆರೋಗ್ಯಕರ ಆಹಾರ ತಗೋಬೇಕಾಗುತ್ತೆ. ಇದು ತುಂಬ ಮುಖ್ಯ. ಅದೇ ರೀತಿ ನಾವು ಮೆಂಟಲಿ ಮತ್ತು ಎಮೋಷ್ನಲಿ ಸ್ಟ್ರಾಂಗ್ ಆಗಿರೋದ್ರಂದರೆ ಜೀವನದಲ್ಲಿ ಸೋಲು ಎದುರಾದಾಗ ಬೇರೆಯವರು ಯಾವಾಗೂ ನಮ್ಮ ಮತ್ತು ನಮ್ಮ ಜೀವನದ ಮೇಲೆ ಟೀಕೆಗಳನ್ನು ಮಾಡ್ತಾ ಇರುವಾಗ ಎಷ್ಟೇ ಪ್ರಯತ್ನ ಪಟ್ಟರೂ ನಿಮ್ಮ ಜೀವನದ ಗುರಿ ತಲುಪದೇ ಇದ್ದಾಗ ಮತ್ತೆ ಪ್ರಯತ್ನ ಮಾಡೋ ಸ್ವಭಾವ ನಿಮ್ಮಲ್ಲಿದೆಯಾ? ಎಷ್ಟೇ ಜನ ನಮ್ಮನ್ನು ತುಳಿಬೇಕಂತ ನೋಡಿದ್ರು ಅದನ್ನೆಲ್ಲ ಸಹ ಸಹಿಸ್ಕೊಂಡು ನಿಂತ್ಕೊಳ್ಳೋ ಧೈರ್ಯ ನಮಗಿದೆಯಾ? ನಾವು ಫಿಸಿಯಲಾಜಿಕಲಿ ಯಾವ ರೀತಿ ಇಮ್ಯುನಿಟಿ ಇರುತ್ತೋ ಅದೇ ರೀತಿ ಸೈಕಲಾಜಿಕಲಿ ಕೂಡ ನಾವು ಇಮ್ಯುನಿಟಿನ ಹೆಚ್ಚಿಸ್ಕೋಬೇಕು. ನೀವು ನಿಮ್ಮ ಜೀವನದಲ್ಲಿ ಎಮೋಷ್ನಲಿ ಆ್ಯಂಡ್ ಮೆಂಟಲಿ ಸ್ಟ್ರಾಂಗ್ ಆಗಬೇಕಂದ್ರೆ ಈ ಜೀವನ ನೀವು ಹುಟ್ಟಿದಾಗಿಂದಲೂ ಪ್ರತಿದಿನ ನಿಮ್ಮ ಒಂದು ಎಮೋಷ್ನಲ್ ಇಮ್ಯುನಿಟಿನ ಹೆಚ್ಚಿಸ್ಕೊಳ್ಳೋದಕ್ಕೆ ವ್ಯಾಕ್ಸಿನೇಷನ್ ನೀಡ್ತಾನೇ ಇದೆ. ಅದೇನು ಗೊತ್ತಾ? ಅದೇ ನಿಮ್ಮ ಪ್ರಾಬ್ಲಮ್ಸ್. ಎಸ್, ಹೌದು ಸ್ನೇಹಿತರೆ, ನಮ್ಮ ಮೆಂಟಲ್ ಸ್ಟ್ರೆಂತ್ ಜಾಸ್ತಿ ಆಗೋದು ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ತೊಂದರೆಗಳನ್ನು ನಾವು ಎದುರಿಸಿ ನಿಂತಾಗ ನಾವು ಮತ್ತಷ್ಟು ಇನ್ನೂ ಹೆಚ್ಚಾಗಿ ಸ್ಟ್ರಾಂಗ್ ಆಗಿ ಬೆಳಿತೀವಿ. ಉದಾಹರಣೆಗೆ, ಒಂದು ಕಪ್ಪೆ ಚಿಪ್ಪಿನಲ್ಲಿ ಒಂದು ಮುತ್ತು ಫಾರ್ಮ್ ಆಗುತ್ತೆ. ಈ ಮುತ್ತುಗಳನ್ನು ಯಾವುದೇ ಲ್ಯಾಬ್ನಲ್ಲಿ ನಾವು ತಯಾರು ಮಾಡೋಕ್ಕಾಗಲ್ಲ. ಈ ಕಪ್ಪೆ ಚಿಪ್ಪು ಸಮುದ್ರದಲ್ಲಿದ್ದಾಗ ಹೊರಗಡೆಯಿಂದ ಯಾವುದೇ ಬಂದರೂ ಅದು ಡಸ್ಟ್ ಇರ್ಬೋದು ಅಥವಾ ಕಲ್ಲಿರ್ಬೋದು ಅಥವಾ ಯಾವುದೇ ತ್ಯಾಜ್ಯ ವಸ್ತುಗಳು ಕಪ್ಪೆ ಚಿಪ್ಪಿನ ಒಳಗಡೆ ಹೋದರೆ ಆವಾಗ ಆ ಸಮಯದಲ್ಲಿ ಆ ಒಂದು ಕಪ್ಪೆ ಚಿಪ್ಪು ಅದರಿಂದ ತುಂಬ ಇರಿಟೇಷನ್ಗೆ ಒಳಗಾಗುತ್ತೆ, ಕೋಪಗೊಳಗಾಗುತ್ತೆ. ಆಗ ಆ ತ್ಯಾಜ್ಯ ವಸ್ತುಗಳನ್ನು ಇರಿಟೇಷನ್ನಿಂದ ಮುಕ್ತಿ ಪಡೆಯಲು ಆ ಒಂದು ಕಪ್ಪೆ ಚಿಪ್ಪು ಕ್ಯಾಲ್ಶಿಯಂ ಕಾರ್ಬೋನೇಟ್ ಅನ್ನೋ ಒಂದು ಕೆಮಿಕಲ್ನ ರಿಲೀಸ್ ಮಾಡುತ್ತೆ. ಆವಾಗ ಈ ಕೆಮಿಕಲ್ ಒಳಗಡೆ ಇರುವ ಒಂದು ತ್ಯಾಜ್ಯ ವಸ್ತುವನ್ನು ಫುಲ್ ಕವರ್ ಮಾಡುತ್ತೆ, ಅಂದರೆ ಸುತ್ತುವರಿಸುತ್ತೆ. ಅದು ಸ್ವಲ್ಪ ದಿನಗಳ ನಂತರ ಹಾರ್ಡ್ ಸಬ್ಸ್ಟೆನ್ಸ್ ಆಗಿ ತಯಾರಾಗುತ್ತೆ. ಅದನ್ನು ನೆಟ್ಟರ್ ಅಂತಾರೆ. ಅದೇ ನೆಟ್ಟರ್ ಕೆಲವು ತಿಂಗಳು ಅಥವಾ ವರ್ಷಗಳ ನಂತರ ಮುತ್ತಾಗಿ ಮಾರುತ್ತೆ. ಇಲ್ಲಿ ಎಲ್ಲರಿಗೂ ಒಂದು ವಿಷಯ ಮುಖ್ಯವಾಗಿ ಅರ್ಥ ಆಗಬೇಕು. ಕಪ್ಪೆ ಚಿಪ್ಪಿಗೆ ಮುತ್ತು ತಯಾರು ಮಾಡೋ ಕೆಪಾಸಿಟಿ ಇದೆ, ಆದರೆ ಅದು ಹೊರಗಡೆಯಿಂದ ಯಾವುದೇ ಡಿಸ್ಟರ್ಬೆನ್ಸ್ ಬಂದಿಲ್ಲ ಅಂದರೆ ಆ ಕಪ್ಪೆ ಚಿಪ್ಪು ಸಹ ತನ್ನ ಸಾಮರ್ಥ್ಯದ ಬಗ್ಗೆ ಮರೆತು ಹೋಗುತ್ತೆ. ಅದೇ ರೀತಿ ಮನುಷ್ಯ ಕೂಡ ತೊಂದರೆಗಳು ಎದುರಾದಾಗ ಅದನ್ನು ಎದುರಿಸಿ ನಿಂತಾಗ ಅವನು ಎಷ್ಟು ಎಮೋಷ್ನಲ್ ಆ್ಯಂಡ್ ಮೆಂಟಲಿ ಸ್ಟ್ರಾಂಗ್ ಇದ್ದಾನೆ ಅಂತ ಅವನಿಗೆ ಅರ್ಥ ಆಗುತ್ತೆ. ಇಷ್ಟಕ್ಕೂ ಮಾನಸಿಕವಾಗಿ ದೃಢವಾಗಿರೋದು ಹೇಗೆ, ನಮ್ಮ ಭಾವನೆಗಳನ್ನು ಅಧೀನದಲ್ಲಿಟ್ಕೊಳ್ಳೋದಂದರೆ ಏನು ಎಂದು ತಿಳ್ಕೊಳ್ಳೋಣ. ಉದಾಹರಣೆ, ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಫೇಲ್ ಆದರೆ ಮತ್ತೆ ಪ್ರಯತ್ನ ಮಾಡಿ ಎಕ್ಸಾಮ್ ಬರೆದು ಪಾಸ್ ಮಾಡಬೇಕಾ ಅಥವಾ ತನ್ನ ಕೈಯಲ್ಲಿ ಆಗಲ್ಲ ಅಂತ ಸುಮ್ಮನಿರಬೇಕಾ? ಪ್ರಯತ್ನ ಮಾಡೋದಾದರೆ ಅವನ ಮಾನಸಿಕವಾಗಿ ಸದೃಢವಾಗಿದ್ದಾನೆ ಎಂದು ಅರ್ಥ. ಪ್ರಯತ್ನ ಪಡದೇ ಇದ್ದರೆ ಅವನು ಬಲಹೀನನಾಗಿದ್ದಾನೆ ಎಂದು ಅರ್ಥ. ಅದೇ ರೀತಿ ಒಬ್ಬ ವ್ಯಕ್ತಿ ಬಡತನ ಜೀವನ, ಸಾಲದ ಸುಡಿಗೆ, ಮನೆಯಲ್ಲಿ ಮದುವೆಗೆ ಬೆಳೆದು ನಿಂತ ತಂಗಿ, ಸಾಲದೇ ದುಡಿತಾ ಇರೋ ಸಂಬಳ, ಈ ಪರಿಸ್ಥಿತಿಯಲ್ಲಿ ಇನ್ನಷ್ಟೇ ಜೀವನ ತುಂಬ ಕಷ್ಟ ಅಂತ ಕೊರಗ್ತಾ ಜೀವನದಲ್ಲಿ ಸೋಲನ್ನು ಒಪ್ಕೊಳ್ಬೇಕಾ ಅಥವಾ ನನ್ನಿಂದ ಸಾಧ್ಯ, ನಾನು ಮಾಡಬಲ್ಲೆ ಅಂತ ತನಗೆ ತಾನೇ ಧೈರ್ಯ ಹೇಳ್ಕೊಳ್ಬೇಕಾ?
ಈ ದಿನ ಬಡತನ ಇರಬಹುದು, ನಿಧಾನವಾಗಿ ಹಣ ಸಂಪಾದನೆ ಮಾಡೋಣ. ಆದರೆ ಯಾವುದೇ ಪರಿಸ್ಥಿತಿನಲ್ಲೂ ತನ್ನ ಒಂದು ಆಸೆಗಳನ್ನು ಮಾತ್ರ ಬಿಡಬಾರ್ದು ಅಂತ ಆತ್ಮಸ್ಥೈರ್ಯದಿಂದ ತುಂಬಿ ಬದುಕಬೇಕಷ್ಟೇ. ಈ ಪ್ರಪಂಚದಲ್ಲಿ ಬಲವಂತ ಅಂದರೆ ಶ್ರೀಮಂತ ಅಥವಾ ಯಾವುದೇ ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋರನ್ನ ಮತ್ತು ದೊಡ್ಡ ಕಾರ್ ಬಂಗ್ಲೆ ಇರೋರನ್ನ ನೋಡಿ ನಾವು ಆಹಾ ಓಹೋ ಅಂದ್ಕೊಳ್ತೀವಿ. ಈ ವ್ಯಕ್ತಿ ಹೇಳ್ದಂಗೆ ಎಲ್ಲರೂ ಕೇಳ್ತಾರೆ, ಇವನಿಗೆ ಎಲ್ಲ ಒಂದು ಅಧಿಕಾರ ಇದೆ ಅಂತ ನಾವು ತಿಳ್ಕೊಳ್ತೀವಿ. ಆದರೆ ಇಂಥವರ ಒಂದು ಆಂತರಿಕ ಮನಸ್ತತ್ವ ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತಿಲ್ಲ. ಅವರು ಪ್ರತಿಯೊಂದು ಚಿಕ್ಕ ಸಣ್ಣ ಕಷ್ಟ ಬಂದರೂ ಸಹ ತಮ್ಮ ಜೀವನದಲ್ಲಿ ಎಲ್ಲ ಸರ್ವಸ್ವವನ್ನು ಕಳ್ಕೊಂಡ ಹಾಗೆ ಜಿಗುಪ್ಸೆಗೆ ಒಳಗಾಗ್ತಾರೆ. ಅವರು ಮತ್ತೆ ಪುನಃ ಪ್ರಯತ್ನ ಮಾಡೋದಕ್ಕೆ ಭಯಪಡ್ತಾರೆ. ಶಕ್ತಿವಂತ ಯಾರನ್ನು ಕರಿತೀವಿ ಅಂತ ಗೊತ್ತಾ? ಗುಂಡಿಗೆ ಧೈರ್ಯ ಇಲ್ಲದವ್ರನ್ನ ಅಥವಾ ಎಷ್ಟೇ ಕಷ್ಟ ಬಂದರೂ ದಾಟಿ ಮುನ್ನುಗ್ಗೋರನ್ನ ಧೈರ್ಯವಂತ ಅಂತ ಕರಿತೀವಿ. ಯಾವ ಕಷ್ಟ ಇದ್ದರೂ ಅದರಿಂದ ಹೊರಗಡೆ ಬರೋಕ್ಕೆ ಮಾನಸಿಕವಾಗಿ ಕೃಷಿ ಮಾಡ್ತಾನೋ ಅವರನ್ನು ಧೈರ್ಯವಂತ ಸಾಮರ್ಥ್ಯವಂತ ಅಂತಲೂ ಹೇಳ್ತೀವಿ. ಈ ಪ್ರಪಂಚದಲ್ಲಿ ನಾವು ಮೆಂಟಲಿ ಆ್ಯಂಡ್ ಎಮೋಷ್ನಲಿ ಬಲಹೀನರಾಗೋದಕ್ಕೆ ಅನೇಕ ಕಾರಣಗಳಿವೆ. ಅದರಲ್ಲಿ ನಾನು ಒಂದು 2 ಪಾಯಿಂಟ್ಸ್ನ ಮಾತ್ರ ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ತೀನಿ. ಒಂದು, ಆತ್ಮನಿಂದನೆ. ಅಂದರೆ ನಿಮ್ಮನ್ನು ನೀವೇ ಯಾವತ್ತೂ ಆತ್ಮನಿಂದನೆ ಮಾಡಿಕೊಳ್ಬೇಡಿ. ಕಳೆದು ಹೋಗಿದ್ದರ ಬಗ್ಗೆ ಯೋಚನೆ ಮಾಡಬಾರ್ದು. ಜೀವನದಲ್ಲಿ ಯಾವುದೇ ಐಷಾರಾಮಿ ಜೀವನ ಇಲ್ವಾ ಅಥವಾ ಸಂತೋಷ ಇಲ್ಲ ಅಂತ ಇಲ್ಲ ಅಂದರೂ ಪರವಾಗಿಲ್ಲ, ಚಿಂತಿಸಬೇಡ. ಜೊತೆ ಯಾರೂ ಇಲ್ಲ ಆದರೂ ಕುಗ್ಗಬೇಡ. ನಿಮ್ಮ ಜೊತೆ ನೀವಿದ್ದೀರಲ್ವ ಅಷ್ಟೇ ಸಾಕು. ನೀವು ಹುಟ್ಟಿದಾಗ ನಿಮ್ಮ ಜೊತೆ ಯಾರೂ ಇಲ್ಲ. ನೀವು ಬಂದ ಮೇಲೆ ಈ ಪ್ರಪಂಚದಲ್ಲಿ ನಿಮ್ಮ ಜೊತೆ ಬೆರೆತವರಷ್ಟೇ ಎಲ್ಲರೂ. ಹಣ, ಕಾರು, ಬಂಗ್ಲೆ, ಅಧಿಕಾರ ಎಲ್ಲವೂ ಈ ಪ್ರಪಂಚದಲ್ಲಿ ಸಂಪಾದನೆ ಮಾಡಿದ್ದು. ನಿಮಗೆ ಜೊತೆಯಾಗಿದ್ದರೂ ಸಹ ಎಲ್ಲಿ ತನಕ ಇರುತ್ತೆ ಹೇಳಿ? ನೀವು ಈ ಭೂಮಿ ಮೇಲೆ ಇರೋ ತನಕ ಅಷ್ಟೇ. ನೀವು ಈ ಪ್ರಪಂಚ ಬಿಟ್ಟು ಹೊರಟಾಗ ಯಾವುದೇ ಸಹ ನಿಮ್ಮ ಜೊತೆ ನಿಮ್ಮ ಹಿಂದೆ ಪ್ರಯಾಣ ಮಾಡೋಕ್ಕಾಗಲ್ಲ. ಒಂದು ಕಹಿ ಸತ್ಯ ಅಂದರೆ ಈ ಲೋಕನೇ ನಿಮ್ಮದಲ್ಲ, ನಿಮ್ಮ ಜೊತೆ ಯಾರೂ ಇಲ್ಲ ಅಂತ ನೀವ್ಯಾಕೆ ಯೋಚನೆ ಮಾಡ್ತೀರಾ? ಆ ರೀತಿ ಯೋಚನೆ ಮಾಡೋದರಲ್ಲಿ ಯಾವುದೇ ಅರ್ಥನೇ ಇಲ್ಲ. ಎಲ್ಲ ಸಂಪತ್ತು ಸಂಪಾದನೆ ಮಾಡಿದ್ದೀರಾ, ಅದು ನಿಮ್ಮ ಜೀವನದಲ್ಲಿ ಬರಲಿ ಬಿಡಿ. ಎಲ್ಲವನ್ನು ಈಗ ಕಳ್ಕೊಂಡಿದ್ದೀರಾ, ಹೋಗಲಿ ಬಿಡಿ. ಅದನ್ನು ಸಂಪಾದನೆ ಮಾಡೋಕ್ಕೆ ನೀವಿದ್ದೀರಲ್ವ, ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ ಅದೇ ಸಾಕು. ನಿಮ್ಮ ಕಳ್ಕೊಂಡಿರೋ ಸರ್ವಸ್ವವನ್ನು ಅಂದರೆ ಎಲ್ಲ ಸಂಪತ್ತನ್ನು ಸಂಪಾದನೆ ಮಾಡೋದಕ್ಕೆ ನೀವಿದ್ದೀರಲ್ವ, ಆ ಒಂದು ಆತ್ಮಸ್ಥೈರ್ಯ ಹೊಂದಿದ್ರೆ ನಿಮಗೆ ಸಾಕು. ಎರಡನೇದು, ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಅನವಶ್ಯಕವಾದ ವಿಚಾರಗಳ ಬಗ್ಗೆ ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಬೇಡಿ. ಸೋಷಿಯಲ್ ಮೀಡಿಯಾನಲ್ಲಿ ನೀವು ಇಂಟ್ರೆಸ್ಟ್ ತೋರಿಸಿಲ್ಲ ಅಂದರೆ, ನೀವು ಯಾವುದಾದ್ರೂ ಒಂದು ರೀಲ್ಸ್ನ ಫಾಲೋ ಮಾಡಿಲ್ಲ ಅಂದರೆ ಯಾರಾದರೂ ಬೈತಾರಾ ಅಥವಾ ಅವರ ಒಂದು ನಿಮಗೆ ಒಂದೊತ್ತು ಊಟ ಹಾಕ್ತಾರಾ ಹೇಳಿ? ಮನೆಯಲ್ಲಿ ಬಡತನ ಹಸಿವು ತಾಂಡವ ಮಾಡ್ತಾ ಇರುತ್ತೆ. ಆದರೆ ನೀವು ಸೋಷಿಯಲ್ ಮೀಡಿಯಾ ಅಥವಾ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಾ ನಿಮ್ಮ ಸಮಯ ವ್ಯರ್ಥ ಮಾಡಿದ್ರೆ ನಿಮ್ಮ ಸಮಯ ಕರ್ಗೋಗುತ್ತಷ್ಟೇ, ವ್ಯರ್ಥವಾಗಿ ಹೋಗುತ್ತಷ್ಟೇ. ಸಮಯ ಅನ್ನೋದು ಅನ್ಪ್ರೊಡಕ್ಟಿವಿಟಿ, ಅಂದರೆ ಮತ್ತೆ ಪಡ್ಕೊಳ್ಳೋಕ್ಕಾಗಲ್ಲ. ಒಂದು ಸಲ ಕಳೆದೋದ ಸಮಯ ಮತ್ತೆ ಬರಲ್ಲ. ಸಮಯ ಕಳೆದೋದ ಮೇಲೆ ನಿಮ್ಮನ್ನು ನೀವೇ ನಿಂದಿಸ್ಕೊಳ್ತಾ ಗಿಲ್ಟಿ ಫೀಲ್ ಆಗಿ ಮಾನಸಿಕವಾಗಿ ಬಲಹೀನರಾಗ್ತೀರಾ. ನಿಮಗೆ ಒಂದು ಪ್ರಶ್ನೆ ನಿಮ್ಮ ಒಂದು ಆತ್ಮಸಾಕ್ಷಿಯಾಗಿ ನೀವೇ ಕೇಳ್ಕೊಳ್ಳಿ. ಸೋಷಿಯಲ್ ಮೀಡಿಯಾನಲ್ಲಿ ಸೆಲೆಬ್ರಿಟೀಸ್ ಅಥವಾ ಸಕ್ಸಸ್ಫುಲ್ ಪೀಪಲ್ನ ಅಥವಾ ತುಂಬ ರೀಲ್ಸ್ ಮಾಡಿ ಫೇಮಸ್ ಆದ ವ್ಯಕ್ತಿಗಳನ್ನ ನೋಡಿದಾಗ, ಅವರ ಒಂದು ವೀಡಿಯೋಸ್ನ ನೀವು ನೋಡಿದಾಗ ನಿಮಗೆ ನೀವೇ ಒಂದು ಮನಸ್ಸಿನಲ್ಲಿ ಹೇಳ್ಕೊಂಡಿರಲ್ವಾ, ನಾವು ಏನಾದರೂ ಮಾಡಬೇಕಾಗಿತ್ತು ಅಥವಾ ಸಾಧಿಸಬೇಕಾಗಿತ್ತು, ಸುಮ್ಮನೆ ನಮ್ಮ ಜೀವನ ಅಥವಾ ನಮ್ಮ ಒಂದು ಸಮಯನ ವ್ಯರ್ಥ ಮಾಡ್ಕೊಂಡ್ವಿ, ಕಾಲ ಹಾಕ್ತಾ ನಮ್ಮ ಇಡೀ ಜೀವನ ಪೂರ್ತಿ ಕಳೆದಾಕಿದ್ವಲ್ವಾ ಅಂತ ನೀವು ಕೊರಗಕ್ಕೆ ಶುರು ಮಾಡ್ತೀರಲ್ವಾ, ಒಂದು ಗಿಲ್ಟಿ ಫೀಲ್ ಮಾಡ್ತೀರಾ. ಆವಾಗೂ ಸಹ ನೀವು ಎಮೋಷ್ನಲ್ ಆ್ಯಂಡ್ ಮೆಂಟಲಿಯಾಗಿ ಬಲಹೀನರಾಗ್ತೀರಾ. ಸೊ ಫ್ರೆಂಡ್ಸ್, ಈಗಲಾದರೂ ಚೇಂಜ್ ಆಗಿ ನಿಮ್ಮ ಒಂದು ಸಮಯನ ನಿಮಗಾಗಿ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಸ್ಕಿಲ್ಸ್ ಮೇಲೆ ಯೂಸ್ ಮಾಡಿ, ನಿಮ್ಮ ಒಂದು ಸ್ಕಿಲ್ಸ್ ಮೇಲೆ ಅದನ್ನು ಉಪಯೋಗಿಸಿ. ಇದರಿಂದ ನಿಮ್ಮ ಒಂದು ಜೀವನ ಒಂದು ಲೈಫ್ ಕೂಡ ಸಕ್ಸಸ್ ಆಗುತ್ತೆ. ಅದೇ ರೀತಿ ನೀವು ಮೆಂಟಲಿ ಆ್ಯಂಡ್ ಫಿಸಿಕಲಿ ಆ್ಯಂಡ್ ಎಮೋಷ್ನಲಿ ಸಹ ಸ್ಟ್ರಾಂಗ್ ಆಗ್ತೀರಾ. ಈ ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದ.